ಹಾಯ್ ಎವ್ರಿವನ್. ಇವತ್ತು ನಾನು ಹೇರ್ ಗ್ರೋತ್ ಸೀಕ್ರೆಟ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಫಸ್ಟು ಕಾಫಿ ಕುಡಿದೆ. ಸೊ ನನ್ನ ಸೀಕ್ರೆಟ್ ಬಂದುಬಿಟ್ಟು ಏನಪ್ಪ ಇವತ್ತು ಎಷ್ಟು ಚೆನ್ನಾಗಿದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನನ್ನ ಕೂದಲು ಬಂದುಬಿಟ್ಟು ತುಂಬ ಹೇರ್ ಲಾಸ್ ಆಗ್ತಾಯಿತ್ತು, ಆದರೆ ನಾನು ಹೇರ್ ಲಾಸ್ ಆಗ್ತಿತ್ತು ಅಂತ ಯೋಚನೆ ಮಾಡ್ತಾಯಿಲ್ಲ. ಸೊ ಹೇಗೆ ಹೇರ್ ಗ್ರೋತ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತಾಯಿದ್ದೆ. ಸೊ ಆವಾಗ ನಾನು ಸೀಕ್ರೆಟ್ನ ಸರ್ಚ್ ಮಾಡಿದ್ದಕ್ಕೆ ನನಗೆ ಸಿಕ್ಕಿದ ಆಲ್ಪ್ಸ್ ಗುಡ್ನೆಸ್ ಅವರ ರೋಸ್ಮೆರಿ ವಾಟರ್ನ ನಾನು ಸ್ಪ್ರೇ ಮಾಡ್ತಿದ್ದೀನಿ. ಸೊ ಇದು ಏನಿಲ್ಲ, ಜಸ್ಟು ಹ್ಯಾಶ್ ಕೆಮಿಕಲ್ಸ್ ಇರೋದಿಲ್ಲ, ಟಾಕ್ಸಿಕ್ ಫ್ರೀ, ಹಾಗೆ ಮುಲ್ತಾನಿ ಮೇಥಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಹಾಗೆ ಇದರಲ್ಲಿ ರೋಸ್ಮೆರಿ ಫ್ಲೇವರಿನ ಅಂಶ ಇರುತ್ತೆ. ಸೊ ಅದೇ ಯಾವುದೇ ಥರ ಕೂದಲಿಗೆ ಆ್ಯಶ್ ಕೆಮಿಕಲ್ಸ್ ಅಥವಾ ಸೈಡ್ ಎಫೆಕ್ಟ್ ಆಗದೆ ನಮ್ಮ ಕೂದಲನ್ನ ಸ್ಟ್ರೆಂಥನಿಂಗ್ ಮಾಡುತ್ತೆ. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ನಾನು 2 ಪಾರ್ಟಿಷನ್ ಹೇರ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪಾರ್ಟಿಷನ್ ಮಾಡಿಕೊಂಡು ಅದಾದಮೇಲೆ ಒಂದು ಸೈಡಿಂದ ಪಾರ್ಟಿಷನ್ ಮಾಡ್ತಾ ರೂಟ್ಸ್ಗೆ ಸ್ಪ್ರೇ ಮಾಡ್ತಾ ಬರಬೇಕು. ಸ್ಪ್ರೇ ಮಾಡ್ತಾ ಕಂಪ್ಲೀಟಾಗಿ ನಮ್ಮ ಹೇರ್ಸನ್ನೆಲ್ಲ ಇದು ಮಾಡ್ಕೋಬೇಕು. ಆಮೇಲೆ ಡ್ರೈ ಆಗೋದಕ್ಕೂ ಮುಂಚೆ ನಾವು ಚೆನ್ನಾಗಿ ಮಸಾಜ್ ಕೊಡಬೇಕು ಹೇರ್ಗೆ. ಸೊ ಮಸಾಜ್ ಕೊಡೋದ್ರಿಂದ ನಮಗೆ ರೂಟ್ಸ್ಗೆಲ್ಲ ಆಲ್ಮೋಸ್ಟ್ ಸ್ಪ್ರೇದು ವಾಟರ್ ಎಲ್ಲ ತಲುಪಿರುತ್ತೆ. ಸೊ ಅದರಿಂದ ನೀವು ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇದೆಲ್ಲ ಮಾಡ್ಕೊಳ್ತಾ ಈ ಹೇರ್ ಕೇರ್ನ ನಾನು ಮಾಡ್ತೀನಿ ಖಂಡಿತ. ಸೊ ನೋಡ್ತಾ ಇರ್ಬೋದು ನನ್ನ ಹೇರ್ಸ್ ಎಷ್ಟು ಸ್ಟ್ರೆಂತ್ ಆಗಿದೆ ಅಂತ, ಹಾಗೆ ಎಷ್ಟು ಹೆಲ್ದಿಯಾಗಿದೆ ಅಂತ. ಸೊ ಥ್ಯಾಂಕ್ಸ್ ಫಾರ್ ಹೇರ್. ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ಹೇರ್ಸ್ಗೆ, ಏಕೆಂದರೆ ನನಗೆ ದೇವರು ಎಷ್ಟು ಚೆನ್ನಾಗಿ ಹೇರ್ಸ್ ಕೊಟ್ಟಿದ್ದಾನೆ. ಸೊ ಅದನ್ನು ನಾನು ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ. ಕಳ್ಕೊಳ್ಳೋದು ಮುಖ್ಯ ಅಲ್ಲ, ಕಾಪಾಡ್ಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಇವತ್ತಿನ ಹೇರ್ ಗ್ರೋತ್ ಸೀಕ್ರೆಟ್ ಇದಾಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ಹೇರ್. ಓಕೆ, ಬಾಯ್.